ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಡಾಟ್ ಚುಮ್ಮಿ. ಸೊ ಇವತ್ತು ನಾನು ನಿನ್ನೆ ಬಂದು 2 ಡೇಸ್ ಬ್ಯಾಕ್ ಬಂದು ನಾನು ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಫಾರ್ ಗರ್ಲ್ಸ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಬಗ್ಗೆ ಹೇಳಿದೆ. ಇವತ್ತು ಬಂದು ಪೋಸ್ಟ್ ಆಫೀಸಲ್ಲಿ ಅವೈಲಬಲ್ ಇರೋ ಇದು ಬಾಯ್ಸ್ ರಿಲೇಟೆಡ್ ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಈ PPF ಬಗ್ಗೆ ನೀವೆಲ್ಲರೂ ಕೇಳೇ ಇದ್ದೀರಾ. ಸೊ ಅದಕ್ಕೆ 500ರಿಂದ 1.5 ಲಕ್ಷವರೆಗೂ PPFಗೆ ನೀವು ಅಪ್ಲೈ ಮಾಡ್ಬೋದು. ಮಂತ್ಲಿ ರಿಸರ್ವ್ ಮಾಡಿ ಇಷ್ಟು ಅಮೌಂಟ್ ಅಂತ ಕಟ್ಬೋದು. ಸೊ ಇವತ್ತಿನ ವಿಡಿಯೋ ಬಂದು ಬಾಯ್ಸಿಗೆ ಸೇವಿಂಗ್ಸ್ ಮಾಡುವಂಥ ಟೈಪ್ಸ್ ಹೇಳಿ ಅಂತ ಹೇಳಿದ್ರಿ. ಸೊ ನೀವು PPF ಯಾವುದಾದ್ರೂ ಪೋಸ್ಟ್ ಆಫೀಸ್ ಆಥರೈಸ್ಡ್ ಬ್ಯಾಂಕಲ್ಲಿ ವಿಚಾರಿಸ್ಬಿಟ್ಟು PPFಗೆ ಅಪ್ಲೈ ಮಾಡ್ಬೋದು. ಸೊ ಈ ಸ್ಕೀಮಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ರಿಸರ್ವ್ ಮಾಡಿ ಇಡಬೇಕು ಅಂತ ಅಂದ್ಕೊಂಡ್ರೆ, ಫ್ಯೂಚರ್ ನಮ್ಮ ಮಕ್ಳಿಗೆ ಭವಿಷ್ಯದಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಸ್ಕೀಮ್ ಬಗ್ಗೆ ನೀವು ಡಬಲ್ ಟೈಮ್ಸ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಸರ್ಕಾರದಿಂದ ಬರೋದ್ರಾಗಿರೋದ್ರಿಂದ ಇದನ್ನು ಡಬಲ್ ಟೈಮ್ಸ್ ಕ್ರಾಸ್ ಚೆಕ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಸರ್ಕಾರದಿಂದ ಬರುವಂಥ ಇಂಟ್ರೆಸ್ಟ್ ರೇಟಲ್ಲಿ ಸೊ ಎವ್ರಿ ಕ್ವಾರ್ಟರ್ಲಿ ಅಂದರೆ 4 ಮಂತ್ಸ್ ಒಂದ್ಸರಿ ಇಂಟ್ರೆಸ್ಟ್ ರೇಟ್ ಬಂದು ಚೇಂಜಸ್ ಆಗ್ತಾನೆ ಇರುತ್ತೆ. ಇನ್ನು PPF ಅಲ್ಲಿ ನೀವೇನಾದರೂ ನಿಮ್ಮ ಬಾಯ್ ಕಿಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 500 ರುಪೀಸಿಂದ ಸ್ಟಾರ್ಟ್ ಆಗಿ 1.5 ಲಕ್ಷದವರೆಗೂ ಪರ್ ಇಯರ್ವರೆಗೂ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಲಾಕ್ ಇನ್ ಪೀರಿಯಡ್ ಅಂತ ಬಂದಾಗ PPF ಅಲ್ಲಿ ಬಂದು ನಿಮಗೆ ಹೈಯೆಸ್ಟ್ ರಿಟರ್ನ್ಸ್ ಬರಬೇಕಾದ್ರೆ ಮ್ಯಾಕ್ಸಿಮಮ್ 15 ಇಯರ್ಸ್ ಇಡಲೇಬೇಕು. ಸೊ ಆ ಥರ ಇಟ್ಟಾಗ ನಿಮಗೆ ತುಂಬ ಮೆಚ್ಯೂರಿಟಿ ಪೀರಿಯಡ್ ಆದಮೇಲೆ ಹೈಯೆಸ್ಟ್ ರಿಟರ್ನ್ಸ್ ಬರುತ್ತೆ. ಇನ್ನು ಟ್ಯಾಕ್ಸ್ ಬೆನಿಫಿಟ್ಸ್ ಅಂತ ಬಂದಾಗ ಡೆಪಾಸಿಟ್ ವಿತ್ಡ್ರಾಯಲ್ಸ್ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ ನಿಮಗೆ ಹೈಯೆಸ್ಟ್ ಬೆನಿಫಿಟ್ ಸಿಗುತ್ತೆ ಟ್ಯಾಕ್ಸ್ ಬೆನಿಫಿಟ್ಸ್ ಅಲ್ಲಿ.